ಸ್ಟೂಡೆಂಟ್ಸ್ ವೆಲ್ಕಮ್ ಟು RHchemistry. ಸೊ ಇದು ಬಹಳ ವೆರಿ ಗುಡ್ ನ್ಯೂಸ್ ಫಾರ್ ದ ಕರ್ನಾಟಕ ಸ್ಟೂಡೆಂಟ್ಸ್ ಎಸ್ಪೆಷಲಿ. ಸೊ ನಿಮಗೆ 97 ಸೀಟುಗಳು 97 ಸೀಟ್ಸ್ ಫಾರ್ ಗೌರ್ಮೆಂಟ್ ಕಾಲೇಜ್ MBBS ಸೀಟ್ಸ್ ಏನಿದೆ ಅದು ನಮಗೆ ಕರ್ನಾಟಕಕ್ಕೆ ವಾಪಸ್ ಬಂದಿದೆ. ಇದು ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಬಹಳ ಖುಷಿಯ ವಿಚಾರ. ಸೊ ಅಂದರೆ ಇನ್ನೂ 97 ಜನಕ್ಕೆ ಗೌರ್ಮೆಂಟ್ ಸೀಟ್ ಸಿಗುವಂಥ ಚಾನ್ಸಸ್ ಇದೆ. ಸೊ ಆಲ್ ದ ಬೆಸ್ಟ್ ಫಾರ್ ಆಲ್ ಆಫ್ ಯು. ಸೊ KEದವರು ಇನ್ನೂ ಕೂಡ ಅದನ್ನು ರಿಲೀಸ್ ಮಾಡಿಲ್ಲ. ಸೀಟ್ ಮೆಟ್ರಿಕ್ಸ್ ಆಫ್ ಆಲ್ ಇಂಡಿಯಾ ಕೋಟಾವನ್ನು ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ. ಬಟ್ MCC ಅವರು ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ ಯಾವ್ಯಾವ ಸ್ಟೇಟಿಗೆ ಎಷ್ಟು ನಂಬರ್ ಸೀಟ್ಗಳನ್ನ ವಾಪಸ್ ಮಾಡಿದ್ದೀವಿ ಅಂತೇಳಿ. ಸೊ 97 ಸೀಟ್ಗಳನ್ನ ತೋರಿಸ್ತೀನಿ. ಸೊ ಆಸ್ ಪರ್ ದ ಇನ್ಫಾರ್ಮೇಶನ್ ಟು ದ DME, ಸೊ ಇವೆಲ್ಲ ನೋಡ್ಬೋದು ನೀವು, ಉಳಿದಿರುವಂಥ ಸೀಟನ್ನು ಸ್ಟೇಟ್ ಕೋಟಾಗೆ ಕನ್ವರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹೌದಾ? ಸೊ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನು ಆರ್ಡರ್ ಮಾಡಿತ್ತು ಅದರ ಪ್ರಕಾರ ಏನು ವಾಟ್ ಎವರ್ ದಿ ಗೌರ್ಮೆಂಟ್ ಕಾಲೇಜ್ ಸೀಟ್ಸ್ ಆರ್ ಲೆಫ್ಟ್ ಅವಷ್ಟನ್ನು ಕೂಡ ಸ್ಟೇಟ್ ಕೋಟಾ ಕನ್ವರ್ಟ್ ಮಾಡ್ತಾರೆ. ಯಾಕಂದರೆ ನಿನ್ನೆ 8ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ಆಲ್ ಇಂಡಿಯಾ ಕೋಟಾದಲ್ಲಿ ಸೀಟನ್ನು ತೊಗೊಂಡೋಗಿ ಅಡ್ಮಿಷನ್ ಮಾಡಿಸೋದಕ್ಕೆ. ಎಸ್, ಇಲ್ಲಿ ನೋಡ್ಬೋದು ನೀವು ಆಂಧ್ರ ಪ್ರದೇಶ, ಅಸ್ಸಾಂ, ಬಿಹಾರ್ ಅಂಥೇಳಿ. ಬಟ್ ಕರ್ನಾಟಕ ತೋರಿಸ್ತೀನಿ ನಮಗೆ, ಯಾಕಂದರೆ ಬೇರೆ ರಾಜ್ಯಗಳು ನಮಗೆ ಸಂಬಂಧ ಇಲ್ಲ, ಯಾಕಂದ್ರೆ ನಾವು ಕರ್ನಾಟಕದಷ್ಟೇ ನೋಡಬೇಕಾಗ್ತದೆ. ಸೊ ಇಲ್ಲಿ ನೋಡ್ಬೋದು ಮೆಡಿಕಲ್ ಆ್ಯಂಡ್ MBBS ಎರಡನ್ನೂ ಕೂಡ ನಿಮಗೆ ತೋರಿಸ್ತೀನಿ. ಸೊ ಕರ್ನಾಟಕ ಕಾಲೇಜಸ್ಗಳಲ್ಲಿ BDS ಅಂತ ನೋಡಿದರೆ 9+8+6 ಇಷ್ಟು 3 ಗೌರ್ಮೆಂಟ್ ಕಾಲೇಜ್ ಇರೋದೇ ನಮ್ಮದು 3. ಸೊ BDS ಸೀಟ್ಸ್. ಬಟ್ MBBS ಸೀಟ್ಸ್ ನೋಡ್ತಾ ಹೋಗಿ BMC ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ 9 ಸೀಟ್ಸ್ ಇದೆ, ಬೀದರ್ ಮೆಡಿಕಲ್ ಕಾಲೇಜಲ್ಲಿ 4 ಇದೆ, ಬೌರಿಂಗ್ ಆ್ಯಂಡ್ ಲೇಡಿ ಕರ್ಜನಲ್ಲಿ 8 ಇದೆ, ಚಾಮರಾಜ ಕಾಲೇಜಲ್ಲಿ 4 ಇದೆ, ESICದಲ್ಲಿ 7 ಇದೆ ಬೆಂಗಳೂರು. ನೆಕ್ಸ್ಟು ಸೊ ESIC ಗುಲ್ಬರ್ಗದಲ್ಲಿ 12 ಸೀಟ್ ಉಳಿದಿದೆ, ಗದಗ ಇನ್ಸ್ಟಿಟ್ಯೂಟಲ್ಲಿ 6 ಇದೆ, ಗುಲ್ಬರ್ಗದಲ್ಲಿ 3, ಹಾಸನದಲ್ಲಿ 3, ಕರ್ನಾಟಕದಲ್ಲಿ ವಿಚ್ ಮೀನ್ಸ್ KIMS ಹುಬ್ಳಿದಲ್ಲಿ 7, ಕಾರವಾರ ಇನ್ಸ್ಟಿಟ್ಯೂಟಲ್ಲಿ 3 ಆ್ಯಂಡ್ ಕೊಡಗುದಲ್ಲಿ 2, ಕೊಪ್ಪಳದಲ್ಲಿ 4 ಆ್ಯಂಡ್ ಮಂಡ್ಯ ಇನ್ಸ್ಟಿಟ್ಯೂಟಲ್ಲಿ 3 ಆ್ಯಂಡ್ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ನೋಡಿ 11 ಸೀಟ್ ಉಳಿದಿದೆ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ, ರಾಯಚೂರಲ್ಲಿ 3, ಈ ಶಿವಮೊಗ್ಗದಲ್ಲಿ 2, ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ 5 ಆ್ಯಂಡ್ ಇದ್ರ ಜೊತೆಗೆ ಇವಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮಗೆ 97 ಕಾಲೇಜಸ್ಗಳು 97 ಸೀಟ್ಸ್ ನಿಮಗೆ ಗೌರ್ಮೆಂಟಲ್ಲಿ ಕಾಣಿಸಿಗ್ತದೆ. ಸೊ ಇದ್ರ ಜೊತೆಗೆ ಡೆಫಿನೆಟ್ಲಿ ನಾವು ಅಂಥ ಒಂದಷ್ಟು ಸ್ಟೂಡೆಂಟ್ಸ್ಗಳು ನೆನೆಸ್ಕೊಳ್ಳೇಬೇಕು. ದೋಸ್ ಹೂ ಹ್ಯಾವ್ ಗಾಟ್ ದ ಅಡ್ಮಿಷನ್, ನನಗೆ ಲೀಸ್ಟ್ ಸಿಕ್ಕಿಲ್ಲ, ಯಾರೊಬ್ಬರ ಹೆಸರು ಕೂಡ ಸಿಕ್ಕಿಲ್ಲ, ಬಟ್ ಅನ್ನೋಯಿಂಗ್ಲಿ ಹೂ ಹ್ಯಾವ್ ಹೆಲ್ಪ್ಡ್ ಅವರ್ ಸ್ಟೂಡೆಂಟ್ಸ್ ಟು ಟೇಕ್ ದೀಸ್ ಗೌರ್ಮೆಂಟ್ ಸೀಟ್ಸ್ ಟು ದ ಸ್ಟೇಟ್ ಕೋಟಾ, ರೈಟ್? ಸೊ ಅವರೆಲ್ಲರನ್ನು ನೆನೆಸುತ್ತಾ ಆ್ಯಂಡ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಯಾರು ಕೂಡ ಹೋಪ್ಸ್ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ದು ಏನಾದ್ರು ಗುಡ್ ರ್ಯಾಂಕಿಂಗ್ ಇದ್ದು ಕೂಡ, ಗುಡ್ ಮಾರ್ಕ್ಸ್ ಇದ್ದು ಕೂಡ, ಸೊ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗಲಿಲ್ಲ ಅಂತಂದರೆ ಸೆಕೆಂಡ್ ರೌಂಡಲ್ಲಿ ಸಿಗುವಂಥ ಚಾನ್ಸಸ್ ಇರ್ತದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ವಲ್ಪ ಕಡಿಮೆ ಮಾರ್ಕ್ಸ್ ಇದ್ದವರು ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡೋದು ಒಳ್ಳೆಯ ವಿಚಾರ. ಸೊ ಇಷ್ಟು ನಾನು ಹೇಳಬೇಕಿತ್ತು ಇವತ್ತು. 97 ಸೀಟ್ಗಳು ನಮಗೆ ವಾಪಸ್ ಬರ್ತಾ ಇದೆ. ಲೆಟ್ ಅಸ್ ವೇಟ್ ಫಾರ್ ದ KE ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ವೇಟ್ ಮಾಡಬೇಕಾಗ್ತದೆ. ಸೊ ಅದು ಬಂದ ಮೇಲೆ 100% ನಮಗೆ ಇದು ಕನ್ಫರ್ಮ್ ಆದಾಗೆ. ಬಟ್ MCC ಅವರು ಯಾವಾಗ ಇದನ್ನು ಹೇಳಿರ್ತಾರೆ, ಡೆಫಿನೆಟ್ಲಿ ಇಷ್ಟು ಸೀಟ್ಗಳು ನಮಗೆ ಸಿಗಲೇಬೇಕು, ಸಿಗ್ತದ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಗುಡ್ ನ್ಯೂಸನ್ನು ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.